ಮಾದಕ ವಸ್ತುಗಳ ಜಾಲವನ್ನ ಬೇರು ಸಹಿತ ಕಿತ್ತೊಗೆಯಲು ಬೆಂಗಳೂರು ಪೊಲೀಸರು ಸಮರ ಸಾರಿದ್ದಾರೆ. ಮಿಷನ್ ರೈಸ್ ಮತ್ತು ಬೇಡಬ್ರೋ ಅಭಿಯಾನದಡಿ 200 ಕೆಜಿ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ವಿರುದ್ಧ ಪೊಲೀಸರ ಸಮರ. 55 ಕೋಟಿ ಮೌಲ್ಯದ 800 ಕೆಜಿ ಮಾದಕ ವಸ್ತು ಸೀಸ್. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಮಾಫಿಯಾಗೆ ಬ್ರೇಕ್ ಹಾಕಲು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಿಷನ್ ರೈಸ್ ಹಾಗೂ ಬೇಡಬ್ರೋ ಕಾರ್ಯಾಚರಣೆಯಡಿ ಸಿಸಿಬಿ ಹಾಗೂ ಅಮೃತಹಳ್ಳಿ, ಗಿರಿನಗರ, ಯಶವಂತಪುರ, ಯಲಹಂಕ, ಹೆಬ್ಬಾಳ, ನಂದಿನಿ ಲೇಔಟ್, ಕಾಡುಗೋಡಿ, ಮಲ್ಲೇಶ್ವರಂ ಸೇರಿದಂತೆ 16 ಠಾಣೆಗಳ ಪೊಲೀಸರು ಕಳೆದೆರಡು ವಾರಗಳಿಂದ ಸರಣಿ ದಾಳಿ ನಡೆಸಿದ್ದಾರೆ. 55 ಕೋಟಿ ಮೌಲ್ಯದ 200 ಕೆಜಿಯಷ್ಟು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಇಡೀ ಕಾರ್ಯಾಚರಣೆಯ ದೊಡ್ಡ ಹೈಲೈಟ್ ಅಂದ್ರೆ ಅಮೃತಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿರುವ 28.8 ಕೋಟಿ ಮೌಲ್ಯದ ಎಂಡಿಎಂಎ ಡ್ರಗ್ಸ್. ದೆಹಲಿಯಲ್ಲಿ ಡ್ರಗ್ಸ್ ತಯಾರಿಸಿ ಬೆಂಗಳೂರಿಗೆ ತಂದು ಮಾರಾಟ ಮಾಡುತ್ತಿದ್ದ ಆಮ್ನಿ ಸಿಂಗ್ ಹಾಗೂ ನೈಜೀರಿಯಾ ಮೂಲದ ಓರ್ವ ಪೆಡ್ಲರ್ನ ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಡ್ರಗ್ಸ್ ಬಗ್ಗೆ ನಾವು ಟೋಟಲ್ ಅಂದಾಜ್ 55 ಕೋಟಿ, ಇದು ಮಾರ್ಕೆಟ್ ವ್ಯಾಲ್ಯೂ 55 ಕೋಟಿ ಬರ್ತಾ ಇದೆ. ಇದರಲ್ಲಿ MDMA, ಕೊಕೇನ್, ಹೈಡ್ರೋಗಾಂಜಾ, ಗಾಂಜಾ, ಓಪಿಯಂ, ಮಾರ್ಫಿನ್ ಮತ್ತು 17 ಲಕ್ಷ ಕ್ಯಾಶ್ ಕೂಡ ರಿಕವರಿ ಇದೆ. ಅದು ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್. ಅಲ್ಲಿಂದ ನಮ್ಮ ಪೆಡ್ಲರ್ ಕಡೆಯಿಂದ ರಿಕವರಿ ಇದೆ. ಇನ್ನುಳಿದಂತೆ 21 ಕೆಜಿ 641 ಗ್ರಾಂ ಕೊಕೇನ್, 738 ಗ್ರಾಂ ಹೈಡ್ರೋಗಾಂಜಾ, 4 ಕೆಜಿ 493 ಗ್ರಾಂ ಗಾಂಜಾ, 184 ಕೆಜಿ ಅಫೀಮು, 17 ಲಕ್ಷ ನಗದು, 22 ಮೊಬೈಲ್, 5 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ವಿಕಾಸ್, TV9 ಬೆಂಗಳೂರು.